ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇವ ರೋಗಿಣಃ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಶಾರದಾ ಪೀಠ ಶಂಕರ ಗುರುಗಳ ಪಾದಾರವಿಂದಕ್ಕೆ ನಮಸ್ಕಾರ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ಮಾಸಿಕ ಅಕ್ಟೋಬರ್ ತಿಂಗಳ ಭವಿಷ್ಯತ್ತಿಗೆ ಸ್ವಾಗತ. ಪ್ರಥಮವಾಗಿ ಮೇಷರಾಶಿಯವರಿಗೆ ಈ ಅಕ್ಟೋಬರ್ 1ನೇ ತಾರೀಕಿನಿಂದ 31ನೇ ತಾರೀಕಿನವರೆಗೆ ಏನು ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ಮೇಷರಾಶಿಯವರಿಗೆ ಈ 1ನೇ ತಾರೀಕು ಅಕ್ಟೋಬರ್ ವಿಶೇಷವಾದಂತಹ ತಿಂಗಳಾಗಿದೆ. ಏಕೆಂದ್ರೆ ಈ ಅಕ್ಟೋಬರ್ ತಿಂಗಳಲ್ಲಿ ಪ್ರಥಮವಾಗಿ ಸಿಗುವಂಥದ್ದು ಮಹಾಲಯ ಪಕ್ಷಾರಂಭ ಅಂತ ಹೇಳ್ತೀವಿ. ಪಕ್ಷದ ಅಂತಿಮ ಭಾಗದಲ್ಲಿದ್ದಂತಹ ಒಂದು ಮಹಾಲಯ ಪಕ್ಷದ ಅಮಾವಾಸ್ಯೆ ತಿಥಿಯಿಂದ ಒಂದು ಅಕ್ಟೋಬರ್ ಪ್ರಾರಂಭವಾಗುತ್ತೆ. ಅಲ್ಲಿಂದ 2ನೇ ತಾರೀಕಿಂದ 3ನೇ ತಾರೀಕಿಗೆ ನವರಾತ್ರಿಗಳಲ್ಲಿ ಪ್ರಥಮ ಅಮ್ಮನವರ ಅವತಾರ ಆದಂತಹ ಶರನ್ ಅವತಾರ ಪ್ರಾರಂಭವಾಗಿರುತ್ತೆ. ಮೇಷರಾಶಿಯವರಿಗೆ ಈ ತಿಂಗಳ ಪೂರ್ಣ ಫಲವಾಗಿ ಹೇಳಬೇಕು ಅಂದ್ರೆ ಒಂದಷ್ಟು ಆರೋಗ್ಯದ ಕಡೆ ಮೊದಲನೇದಾಗಿ ಗಮನ ಕೊಡಬೇಕು. ಯಾಕೆ ಅಂದ್ರೆ ಈ ತಿಂಗಳಲ್ಲಿ ಇದ್ದಂಥವರಿಗೆ ಸಂಧಿವಾತಗಳು ಅಂತ ತಿಳಿಸ್ಕೊಡ್ಬಹುದು. ಮೇಷರಾಶಿ ಮೇಷ ಲಗ್ನದವರಿಗೆ 23ನೇ ತಾರೀಕಿನ ತನಕ ಸಂಧಿವಾತಗಳು ಅಂತ ಇದೆ. ಸಂಧಿವಾತಗಳ ಅರ್ಥಾತ್ ಕೇತು ನೀಚ ಸ್ಥಾನಕ್ಕೆ ಬಂದಾಗ ಸಂಧಿವಾತಗಳನ್ನು ತೋರಿಸುತ್ತೆ. ಹಾಗಾಗಿ ಸಂಧಿವಾತಗಳಿಗೆ ಒಂದಷ್ಟು ವೈದ್ಯಕೀಯರ ಸಲಹೆಗಳು, ಹಾಗಾಗಿ ಒಂದಷ್ಟು ಯಾಕೆಂದ್ರೆ ಎಲ್ಲರಿಗೂ ಇರುವಂತಹ ಸಂದರ್ಭಗಳು, ವೃದ್ಧಾಪ್ಯರಾಗಿರ್ಬೋದು ಅಥವಾ ಯಂಗ್ಸ್ಟರ್ಸ್ ಗಳಾಗಿರ್ಬೋದು, ಅಂದ್ರೆ ತುಂಬಾ ಬಾಲ್ಯರಾಗಿರುವಂತಹವರಿಗೆ ಎಲ್ಲರಿಗೂ ಒಂದಷ್ಟು ನೋವುಗಳು ಕಾಣುವಂತಹ ಸಂದರ್ಭಗಳು ಕಾಣುತ್ತೆ. ಯಾತಕ್ಕೆ ಅಂದ್ರೆ ಕೇತು ವ್ಯಯಸ್ಥಾನದಲ್ಲಿದ್ದಾಗ ಒಂದಷ್ಟು ನೋವುಗಳಿಂದ ಡಾಕ್ಟರ್ಗಳ ಸಲಹೆಗಳು ಅಥವಾ ಮನೆಯಲ್ಲಿ ಒಂದಷ್ಟು ಆರಾಮ ಮಾಡುವಂಥದ್ದು, ಈ ಸಂದರ್ಭಗಳು ಈ ಶರನ್ನವರಾತ್ರಿ ಅಂದ್ರೆ ಈ 1ನೇ ತಾರೀಕಿಂದಲೇ ಪ್ರಾರಂಭವಾಗಿರುತ್ತೆ. ಜೊತೆಗೆ ಋಣಾತ್ಮಕ ವಿಚಾರಗಳು, ನೀವು ಯಾವುದೇ ಒಂದು ಹಣದ ವಿಚಾರಗಳಿದ್ರೆ ನಿಮ್ಮ ಸಾಲಗಳಾಗಿರ್ಬೋದು ಅಥವಾ ನಿಮ್ಮಲ್ಲಿರುವಂತಹ ಒಂದಷ್ಟು ಬಿಸ್ನೆಸ್ ಮಾಡುವಂತವರಾಗಿರ್ಬೋದು ಅಥವಾ ನೀವು ಯಾರಿಗಾರ ಹಣಗಳು ಕೊಟ್ಟಿದ್ರೆ ಅದನ್ನ ಮತ್ತೆ ಹಿಂಪಡೆಯುವಂತದ್ದಾಗಿರ್ಬೋದು, ತುಂಬಾ ದಿನಗಳಿಂದ ಒಂದಷ್ಟು ರೋಸತ್ತೋಗಿರ್ತೀರಿ ಶತ್ರುತ್ವಗಳಿಂದ. ಈ ಹಣದ ವಿಚಾರದಲ್ಲೇ ಒಂದಷ್ಟು ಶತ್ರುತ್ವಗಳು ಹೋಗಿರ್ತೀರಿ. ಇವರಿಗಳಿಗೂ ಸಹ ನಿಮಗೆ ಶುಭ ಕಾಲ ಅಂತ ಹೇಳುವಂಥದ್ದು. ಯಾಕೆಂದ್ರೆ ಈಸ್ಕೊಂಡವರು ಕೊಡತಕ್ಕದ್ದು, ಕೊಟ್ಟಿರುವಂತವರು ಮತ್ತೆ ಈಸ್ಕೊಳತಕ್ಕದ್ದು, ಎರಡೂ ಕಾಲಗಳನ್ನು ಈ 23ನೇ ತಾರೀಕಿನ ಒಳಗಡೆ ನಿಮಗೆ ಕೈ ಸೇರುತ್ತೆ. ಜೊತೆಗೆ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಈ ಬರುವಂತಹ 23/9/2024 ಹೋದ ತಿಂಗಳಿಂದ ಈಗ ಬರುವಂತಹ 10/10/2024 ಕನ್ಯದಲ್ಲಿ ಬುಧ ಪ್ರವೇಶವಾಗಿರ್ತಾರೆ. ಆದ್ರೆ ಮೇಷದವರಿಗೆ ಶುಭ ಸ್ಥಾನದಲ್ಲಿ ಇರುವಂತಹ ಬುಧ ಗ್ರಹದಿಂದ ನಿಮಗೆ ಒಂದಷ್ಟು ಪಾಸಿಟಿವ್ನೆಸ್ಗಳು, ಅಂದ್ರೆ ಏನಾಗಿದೆ, ಒಂದು ಹೊಸತನ, ಹೊಸ ಉದ್ಯೋಗಗಳಂತ ಸ್ಥಾಪನೆ ಮಾಡ್ಕೊಳ್ಳುವಂಥದ್ದು, ಹೊಸ ಸ್ನೇಹಿತರು, ಮತ್ತೆ ಕಿರುತೆರೆ ನಟರಿಗಳಿಗೆ ಮತ್ತೆ ಒಂದಷ್ಟು ರಾಜಕಾರಣಿಗಳಿಗೆ ಹೊಸ ಸ್ನೇಹ ಬಳಗಗಳಿಂದ ಹೊಸ ಉತ್ಸಾಹ ಉರೂಪಗಳು ಸಹ ಸಿಗುವಂತಹ ಶುಭ ಕಾಲವಾಗಿರುತ್ತೆ. ಜೊತೆಗೆ ಅಲ್ಲಿಂದ ಮುಂದೆ ಹೋಗೋದಾದ್ರೆ 12/10/2024 ವೃಶ್ಚಿಕಕ್ಕೆ ಬರ್ತಾರೆ ಶುಕ್ರ. ವೃಶ್ಚಿಕ ಲಗ್ನಕ್ಕೆ ಶುಕ್ರ ಬರೋದ್ರಿಂದ ಮೇಷರಾಶಿಯವರಿಗೆ ಏನ್ ಫಲ ತಿಳಿಸೋದಾದ್ರೆ ಧೈರ್ಯವಂತರಾಗಿರುವಂತದ್ದು, ಯಾವುದೇ ಕಷ್ಟ ನಷ್ಟಗಳು ಸುಖ ದುಃಖಗಳು ಎಲ್ಲರೂ ಸಮಾನತೆಯಲ್ಲಿ ತಗೊಂಡೋಗುವಂತಹ ಶುಭ ಕಾಲ ಅಂತಲೂ ತಿಳಿಸಬಹುದು. ಜೊತೆಗೆ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಹುರುಪುಗಳನ್ನು ಕೊಡುವಂತಹ ಒಂದಷ್ಟು ಶುಭ ಕಾಲ ಈ 2024 ಅಕ್ಟೋಬರ್ ಅಲ್ಲಿ. ಯಾತಕ್ಕೆ ಅಂತ ಹೇಳಿದ್ರೆ ಈ ತಿಂಗಳಲ್ಲಿ ಪ್ರಥಮ ಅಂತಿಮ 2 ಹಬ್ಬಗಳು ಸಿಗುತ್ತೆ. ಒಂದು ದೀಪಾವಳಿ ಬಲಿಪಾಡ್ಯಮಿ ಅಮಾವಾಸ್ಯೆ ಅಂತಿಮ ಸ್ಥಾನ, ಪ್ರಥಮ ಸ್ಥಾನವಾಗಿ ನಿಮಗೆ ಈಗ ಮಹಾಲಯ ಪಕ್ಷ ಅಂದ್ರೆ ಪಿತೃಪಕ್ಷ ಅಂತ ಹೇಳುವಂಥದ್ದು ಅಥವಾ ಮಹಾಲಯ ಅಮಾವಾಸ್ಯೆ ಅಂತ ಹೇಳುವಂಥದ್ದು, ಇವೆರಡು ಶುಕ್ಲ ಪಕ್ಷಗಳು ಮಧ್ಯಭಾಗದಲ್ಲಿದ್ದು ಕೃಷ್ಣ ಪಕ್ಷಗಳಲ್ಲಿ ಮೊದಲನೇ ಭಾಗ ಕೊನೆಯ ಭಾಗ ಸಿಗೋದ್ರಿಂದ ಒಂದಷ್ಟು ಶುಭ ಲಗ್ನ ಶುಭ ಯೋಗಗಳಿಂದ ನಿಮ್ಮ ಕೆಲಸಗಳಿಗೆ ಮಹತ್ತರ ತಿರುವು ತಿರುಗುವಂಥದ್ದು. ಜೊತೆಗೆ ಅಪಘಾತಗಳಲ್ಲಿ ಒಂದಷ್ಟು ನಿಮ್ಮ ಬುದ್ಧಿತ್ವ, ನಿಮಗೆ ಒಂದಷ್ಟು ಮಂಡತ್ವ, ನಾನು ಇವತ್ತು ಮಾಡ್ಕೋಬಿಡ್ರೆ ಏನಾಗ್ಬಿಡತ್ತೆ ನೋಡೋಣ ಅಂತ ಆಲಸ್ಯಗಳು ಜಾಸ್ತಿ ಆಗುವಂತಹ ಒಂದಷ್ಟು ಲಗ್ನಗಳಿದೆ. ಹಾಗಾಗಿ ವಾಹನಗಳಲ್ಲಿ ಕಬ್ಬಿಣದ ವಸ್ತುಗಳಲ್ಲಿ ಯಾವುದೇ ಕೆಲಸ ಮಾಡೋಂಥವರು, ಜೊತೆಗೆ ಅಲ್ಲಿಂದ ಮುಂದೆ ಹೋಗುವಂತಾದ್ರೆ ನೀವು ಭೂ ವ್ಯವಹಾರ ಮಾಡೋಂಥವರು ಎಲ್ಲ ಅಪಘಾತಗಳೇ. ಯಾಕೆ ಅಂತ ಹೇಳಿದ್ರೆ ಒಂದಷ್ಟು ಮಧ್ಯವರ್ತಿಗಳಿಂದ ಸಮಸ್ಯೆಗಳೀಡಾಗಿರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಏನೋ ಒಂದು ಪೆಟ್ ಮಾಡ್ಕೊಂಡಿರ್ತೀರಾ, ಇದೆಲ್ಲದಕ್ಕೂ ಎಚ್ಚರಿಕೆಯಿಂದ ಇರತಕ್ಕದ್ದು ಮೇಷರಾಶಿಯವರು. ಮೇಷರಾಶಿ ಮೇಷ ಲಗ್ನದವರಿಗೆ ಈ ಒಂದು ತಿಂಗಳ
ಫಲದಲ್ಲಿ ಈ ತಿಂಗಳಲ್ಲಿ ಜನನವಾಗುವಂತಹ ಮಕ್ಕಳುಗಳಲ್ಲಿ ವಿಶೇಷವಾದದ್ದು, ಮೇಷರಾಶಿ ಲಗ್ನದಲ್ಲಿ ಜನರಾದ ಮಕ್ಕಳುಗಳಿಗೆ ತುಂಬಾ ವಿಶೇಷ ಲಗ್ನಗಳಿರುತ್ತೆ. ಇತಿಹಾಸವನ್ನು ಬರೆಯುವಂತಹ ಮಕ್ಕಳು ಜನನ ಆಗುವಂತ ಶುಭ ಕಾಲವಾಗಿರುತ್ತೆ. ಯಾಕೆಂದ್ರೆ ಅಮಾವಾಸ್ಯ ದಿನ ಜನ ಆದ್ರೆ ತಪ್ಪು ಅಂತ ಹೇಳಂತದ್ದು, ಅನಿಷ್ಟ ಅಂತ ಹೇಳುವಂಥದ್ದು, ಅಮಾವಾಸ್ಯ ದಿನ ಹುಡ್ತಾ ಅಂತ ಹೇಳುವಂಥದ್ದು ಇವೆಲ್ಲ ಇರುತ್ತೆ. ಆದ್ರೆ ಯಾವ ಲಗ್ನದಲ್ಲಿ ಜನನ ಆಗ್ತಾರೆ ಅವ್ರ ಇತಿಹಾಸ ಬರೆಯುವಂತ ಶುಭ ಕಾಲವಾಗಿರುತ್ತೆ. ಈ ಒಂದು ಪಿತೃಪಕ್ಷದ ಲಗ್ನದಿಂದ ಬಲಿಪಾಡ್ಯಮಿ ಲಗ್ನದವರೆಗೆ ಈ ಒಂದು ತಿಂಗಳಲ್ಲಿ ವಿಶೇಷ ಲಗ್ನಗಳು ಸಿಗುತ್ತೆ. ಎಲ್ಲರಿಗೂ ಶುಭ ಕಾಲವಾಗಿರುತ್ತೆ. ಜೊತೆಗೆ ಮೇಷರಾಶಿಯವರಿಗೆ ಈಗಿನ ಬಾಲ್ಯಾವಸ್ಥೆಯಲ್ಲಿರುವಂತವರಿಗೆ ಒಂದಷ್ಟು ಆರೋಗ್ಯ ಸಮಸ್ಯೆ, ಮಕ್ಕಳಲ್ಲಿ ವಾತಂ ಪಿತ್ತಂ ಕಫಾಹ ಅಂತ ಹೇಳ್ತೀವಿ, ಇದು ಜನ್ಮದಾತುಗಳಾಗಿರುತ್ತೆ. ಹಾಗಾಗಿ ವಾತ ಪಿತ್ತ ಕಫಗಳಿಗೆ ಒಂದಷ್ಟು ಪ್ರಿಕಾಷನ್ಸ್ಗಳು, ಬೆಚ್ಚಗಿರ್ಬೇಕು, ಒಂದಷ್ಟು ಡಾಕ್ಟರ್ಸ್ಗಳಿಗೆ ತೋರುವಂಥದ್ದು, ಈ ತರ ಒಂದಷ್ಟು ವಿಚಾರಗಳಿಗೆ ಎಚ್ಚರಿಕೆಯಿಂದ ಇರತಕ್ಕದ್ದು. ಜೊತೆಗೆ 17/10/2024 17/10/2024 ಏನಿದೆ ಈ ಅಕ್ಟೋಬರ್ ತಿಂಗಳು ನಿಮಗೆ ತುಲಾ ಲಗ್ನದಲ್ಲಿ ನಿಮಗೆ ರವಿ ಬರ್ತಾರೆ. ರವಿ ಬಂದ್ರಿಂದ ಒಂದಷ್ಟು ಕೋಪ, ಮೇಷರಾಶಿ ಮೇಷ ಲಗ್ನದವರಿಗೆ ಒಂದಷ್ಟು ಕೋಪ ಬರುತ್ತೆ, ಸಿಟ್ಟು, ಯಾವುದ್ರ ಮಾತನ್ನು ಪೂರ್ಣ ಫಲವಾಗಿ ಕೇಳಲ್ಲ ನೀವು ಈ ತಿಂಗಳಲ್ಲಿ. ಕೆಲವೊಂದು ಆ ಲಗ್ನದಲ್ಲಿ ಯಾವಾಗ ಅಂತ ಹೇಳಿದ್ರೆ 17/10/2024 ಈ ತಿಂಗಳಲ್ಲಿ ಎಚ್ಚರಿಕೆಯಲ್ಲಿ ಗಮನ ಇಟ್ಟು ಕೇಳಿ. ಕೋಪದಲ್ಲಿ ಯಾವ ನಿರ್ಧಾರಗಳನ್ನು ತಗೋಬೇಡಿ. ಯಾಕೆಂದ್ರೆ ನೀವು ತಗೊಳ್ಳುವಂತಹ ಒಂದು ನಿರ್ಧಾರ ನಿಮ್ಮ ಭವಿಷ್ಯತ್ತನ್ನ ಬದಲಾವಣೆನೂ ಮಾಡಬಹುದು, ಭವಿಷ್ಯತ್ತನ ಅವನತಿಗೂ ಕಾರಣ ಆಗ್ಬಹುದು. ಎಚ್ಚರಿಕೆಯಿಂದ ಈ ಒಂದು 10ನೇ ಒಂದು ರವಿ ಏನಿದ್ದಾರೆ, 10ನೇ ತಿಂಗಳಲ್ಲಿ ಬರುವಂತ ರವಿ ಶುಭ ಕಾಲವಾಗಿರ್ತಾರೆ. ಯಾಕೆಂದ್ರೆ ಒಂದು ವೃತ್ತಿ ಕ್ಷೇತ್ರ ಅಥವಾ ಹೊಸ ನೂತನ ವ್ಯವಹಾರ ಅಥವಾ ಲೇವಾದೇವಿ ವ್ಯವಹಾರ, ನೂತನವಾಗಿ ಕೊಳ್ಳುವಂತಹ ಗೃಹ ಉಪಯೋಗಿಗಳು, ಬೆಲೆ ಬಾಳುವಂತಹ ವಸ್ತುಗಳು, ವಾಹನಗಳು, ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಯಾರು ಹೊಸದಾಗಿ ನಿಮ್ಮ ಕುಟುಂಬಕ್ಕೆ ಸೇರ್ಪಡೆಯಾಗಂತವರು ಅಥವಾ ವಂಶಾಭಿವೃದ್ಧಿ, ನಿಮ್ಮ ಕುಟುಂಬದಲ್ಲಿ ಹೊಸದಾಗಿ ಜನನಾಗುವಂತಹ ಮಕ್ಕಳುಗಳು, ಇವೆಲ್ಲರೂ ಸಹ ವಿಶೇಷ ಲಗ್ನದಲ್ಲೇ ಇರುತ್ತೆ. ನೀವು ಕೋಪದಲ್ಲಿ ದೃಷ್ಟಿಗೆಟ್ಟು ಹಾಳು ಮಾಡ್ಕೊಳ್ಳುವಂಥದ್ದು, ಆ ತರ ಮಾಡ್ಕೊಂಡು ಕೆಲವೊಂದಷ್ಟನ್ನ ಬಿಟ್ಕೊಡುವಂಥದ್ದು. ಹಾಗಾಗಿ ಒಂದು ಸ್ವಲ್ಪ ನೀವು ಗಮನದಲ್ಲಿ ತಾಳ್ಮೆಯಿಂದ ವ್ಯವಹಾರಗಳನ್ನು ಮಾಡೋದು ಒಳಿತು. ರೈತಾಪಿ ವರ್ಗದವರಿಗೆ, ಮೇಷರಾಶಿ ಮೇಷ ಲಗ್ನದಲ್ಲಿರುವಂತಹ ರೈತಾಪಿ ವರ್ಗದವರಿಗೆ ಒಂದಷ್ಟು ಸಮಸ್ಯೆಗಳಾಗಿರುತ್ತೆ. ಏನಂದ್ರೆ ಸಕಾಲಕ್ಕೆ ಯಾವುದು ನಿಮ್ಮ ಕೈಗೆ ಸೇರೋದಿಲ್ಲ. ನೀವು ಬೆಳೆದಿರೋಂಥ ಬೆಳೆಗಳಾಗಿರ್ಬೋದು ಅಥವಾ ಗೃಹ ಉಪಯೋಗಿಗಳಾಗಿರ್ಬೋದು ಅಥವಾ ಕೃಷಿಕರಿಗೆ ಬೇಕಾದಂಥ ಯಂತ್ರೋಪಕರಣಗಳಾಗಿರ್ಬೋದು, ಇವಿಷ್ಟು ಏನಾಗುತ್ತೆ ಸಮಯದಲ್ಲಿ ಯಾವುದೂ ಕೂಡ ನಿಮ್ಮ ಕೈಗೆ ಸೇರೋದಿಲ್ಲ. ಏನಾಗುತ್ತೆ ಅಂದಾಗ ಇವತ್ತು ತಗೊಳ್ಳೋದು ನಾಳೆ ಕೊಡೋಣ ಅನ್ನೋಂಥದ್ದು, ಇವತ್ತು ಕಟ ಮಾಡಿದ ಬೆಳೆ ಬೆಳಿಗ್ಗೆ ಕೊಡೋಣ ಅನ್ನೋಂಥದ್ದು. ಈ ರೀತಿ ಸಮಸ್ಯೆಗಳನ್ನ ನೀವು ಅವತ್ತಿನ ಬೆಳೆನ ಅವತ್ತೇ ಹೋಗಿ ನಿಮ್ಮ ಮಧ್ಯವರ್ತಿಗಳಾಗ್ಬೋದು, ನೇರ ನೀವೇ ಮಾರುಕಟ್ಟೆ ಮಾರುವಂಥದ್ದಾಗ್ಬೋದು, ಲಾಭದಾಯಕವಾಗಿರುತ್ತೆ. ಇಲ್ಲವಾದಲ್ಲಿ ನೀವು ಅದನ್ನ ಅಲ್ಲೇ ಸ್ಟ್ರಕ್ ಆಗಂಥದ್ದು. ಯಾಕೆಂದ್ರೆ ವ್ಯವಹಾರಂ ವ್ಯವಸ್ಥಾನಾಹ ಅಂತ, ಹಾಗಾಗಿ ಅಲ್ಲೇ ಸ್ಟ್ರಕ್ ಆಗಂಥದ್ದು. ಹಾಗಾಗಿ ರೈತಾಪಿ ವರ್ಗದವರು ಒಂದಷ್ಟು ಎಚ್ಚರಿಕೆಯಿಂದ ವ್ಯವಹಾರ ಮಾಡೋದ್ರಿಂದ ಉತ್ತಮ. ಜೊತೆಗೆ ಈ ಭೂಮಿಗೆ ಹೊಸದಾಗಿ ಬಿತ್ತನೆಗಳನ್ನು ಹಾಕ್ತಿರ್ತೀರಿ. ಈ ಟೈಮಲ್ಲಿ ಏನಾರು ಒಂದು ಹೊಸದಾಗಿ ವ್ಯವಹಾರ ಮಾಡಬೇಕು, ಹೊಸದಾಗಿ ಏನೋ ಒಂದು ಬೀಜೋಪಕರಣಗಳನ್ನ ಮಾಡಬೇಕು ಅನ್ನೋಂಥ ಸುಖ ಕಾಲಗಳಿದ್ದಾಗ ನಿಮ್ಮ ಹತ್ತಿರದಲ್ಲಿದ್ದಂತಹ ಯಾರೇ ಜ್ಯೋತಿಷ್ಯರಾಗಿರ್ಬೋದು ಅವರಿಗೆ ಈ ದಿನದಲ್ಲಿ ನಾನು ಮಾಡಬಹುದಾ, ಈ ದಿನದಲ್ಲಿ ಮಾಡೋ ನಂಗೆ ಲಾಭಾಂಶಗಳಿದೆಯಾ ಅಂತ ಒಂದಷ್ಟು ಸಜೆಷನ್ ತಗೊಳ್ಳುವಂಥದ್ದು, ಒಂದಷ್ಟು ಮಾತುಕತೆಗಳನ್ನು ಮಾಡುವಂಥದ್ದು ನಿಮ್ಮ ಲಗ್ನದಲ್ಲಿ ಕೇಳಿ ಮಾಡೋದ್ರಿಂದ ರೈತಾಪಿ ವರ್ಗದವರಿಗೆ ಲಾಭದೇನವಾಗ ಇರುತ್ತೆ ಅಂತ ತಿಳಿಸ್ಬೋದು. ಜೊತೆಗೆ ಯಾರು ಯೋಧರಾಗಿರ್ತೀರಿ ಅಥವಾ ಪೊಲೀಸ್ ಇಲಾಖೆಗಳಾಗಿರ್ತೀರಿ, ಇವ್ರು ಏನಿರ್ತೀರಿ ಅವರಿಗೆ ಒಂದಷ್ಟು ಟಫ್ ಆಗಿರುವಂತ ಕೆಲಸಗಳು, ಒತ್ತಡವಾಗಿರುವಂತ ಕೆಲಸಗಳು ಬರುತ್ತೆ. ಹಾಗಾಗಿ ಎಲ್ಲ ಲೀಲಾಜಾಲವಾಗಿ ಮಾಡೋದ್ರಿಂದ ನಿಮಗೆ ಬಡ್ತಿ ಆಗುವ ಸಾಧ್ಯತೆಗಳು ಕೂಡ ಕಾಣಬಹುದು. ಮೇಷರಾಶಿ ಮೇಷ ಲಗ್ನದವರಿಗೆ ಈ ತಿಂಗಳಿನ ಒಟ್ಟಾರೆ ನಾವು ತಿಳಿಸ್ಕೊಡ್ಬೇಕು ಅಂತಂದ್ರೆ 23ನೇ ತಾರೀಕಿನ ಒಳಗಡೆ ಶುಭ ಲಗ್ನಗಳಲ್ಲಿ ತುಂಬಾ ವ್ಯವಸ್ಥಾನತವಾಗಿ ನಿಮ್ಮ ಪ್ರಜ್ವಲಿಸುವಂತಹ ದಿನಮಾನವಾಗಿರುತ್ತೆ. 23ರಿಂದ 31 ತನಕ ಎಚ್ಚರಿಕೆಯಿಂದ ವ್ಯವಹಾರ ಮಾಡಬೇಕು. ಹಾಗಾಗಿ ಮೇಷರಾಶಿಯವರಿಗೆ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಜೊತೆಗೆ ದುರ್ಗಾ ಏನಿದೆ 8ನೇ ದಿವಸ, ಈ ನವರಾತ್ರಿಗಳಲ್ಲಿ 9 ದಿವಸದಲ್ಲಿ 8ನೇ ದಿವಸ ದುರ್ಗಾ ಅಷ್ಟಮಿ ಅಂತ ಹೇಳ್ತೀವಿ. ಅಷ್ಟಮಿ ದಿವಸ ಎಲ್ಲ ಹೋಮ ಕಾರ್ಯಗಳು, ಹವನ ಕಾರ್ಯಗಳು ಎಲ್ಲೆಡೆ ಈ 9 ದಿನಗಳು ಪ್ರಜ್ವಲಿಸ್ತಾ ಇರುತ್ತೆ. ತಾಯಿ ಅಮ್ಮನವರ ಆಶೀರ್ವಾದ ಇರುತ್ತೆ. ನಿಮ್ಮ ಹತ್ತಿರದಲ್ಲಿರುವಂತಹ ಸ್ಥಳದಲ್ಲಿ ಯಾವ ಹೋಮ ಕಾರ್ಯಗಳಾಗಿರ್ಬೋದು, ಹವನಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಶುಭ ಕಾರ್ಯಗಳಲ್ಲಿ ಅಂದ್ರೆ ಹೋಮ ಕಾರ್ಯಗಳಿಗೆ ನೀವು ಪಾಲ್ಗೊಂಡು ಅದ್ರ ಪ್ರಸಾದ ತಗೊಳ್ಳೋದ್ರಿಂದ ಎಲ್ಲರಿಗೂ ಶುಭವಾಗುತ್ತೆ. ದುರ್ಗಾ ಪರಮೇಶ್ವರ ಆಶೀರ್ವಾದ ನಿಮಗೆ ಪ್ರತಿಯೊಬ್ಬರಿಗೂ ಲಭಿಸುತ್ತೆ. ಮೇಷರಾಶಿ ಮೇಷ ಲಗ್ನದವರಿಗೆ ಒಟ್ಟಾರೆ
ಈ ತಿಂಗಳಲ್ಲಿ ನಿಮಗೆ ತಿಳಿಸ್ಕೊಡ್ಬೇಕು ಅಂದ್ರೆ ಶುಭ ವರ್ಣ ಬಂದು ನಿಮಗೆ ಬಂದು ಕೆಂಪು, ಶುಭ ಸಂಖ್ಯೆ ಬಂದು ನಿಮಗೆ 5, 3, 9. ನಿಮಗೆ ಪರಿಹಾರವಾಗಿ ನಿಮ್ಮ ಕುಲದೇವತೆಗಳು ಶಿವನ ಆರಾಧನೆ, ಅರ್ಧನಾರೀಶ್ವರ ಸ್ತೋತ್ರ ಪಠನೆ ಮಾಡೋದ್ರಿಂದ ನಿಮಗೆ ಈ ತಿಂಗಳ ಪೂರ್ಣ ಪರವಾಗಿ ನಿಮಗೆ ಎಲ್ಲ ಯಶಸ್ಸನ್ನು ಕಾಣಬಹುದು. ಜೊತೆಗೆ ತಾಯಿ ದುರ್ಗಾ ಪರಮೇಶ್ವರಿ ಅಷ್ಟೋತ್ತರ ಪಠನೆ ಮಾಡೋದ್ರಿಂದ ಒಳಿತಾಗುತ್ತೆ. ಶುಭವಾಗಲಿ.